ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮ ಪಕ್ಷವನ್ನ ಸಂಘಟನೆ ಮಾಡಬೇಕು, ಪಕ್ಷದ ಕಾರ್ಯಕರ್ತರನ್ನ ಹತ್ತಿರದಿಂದ ಭೇಟಿ ಆಗಬೇಕು, ಅವರ ಜೊತೆಯಲ್ಲಿ ಕೂತು ಇಷ್ಟು ವರ್ಷಗಳ ಕಾಲ ರಾಜ್ಯಾದ್ಯಂತ ಇವತ್ತು ಪಕ್ಷವನ್ನ ಕಟ್ಟಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರ ವೈಯಕ್ತಿಕ ಭೇಟಿಯ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೂಲ ಉದ್ದೇಶ ಪಕ್ಷದ ಸದಸ್ಯತ್ವ ನೋಂದಣಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಆಗಬೇಕು. ಸದಸ್ಯತ್ವಕ್ಕೆ ಒಂದು ಆಧುನಿಕತೆಯನ್ನು ಬಳಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಕ್ಕೆ ಪಕ್ಷದ ಕಡೆಯಿಂದ ಅಧಿಕೃತವಾಗಿ ಒಂದು ಫೋನ್ ನಂಬರ್ನ ಬಿಡುಗಡೆಯನ್ನ ಮಾಡಿದ್ದೇವೆ. ದಯಮಾಡಿ ನಾನು ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ನಾಗಮಂಗಲ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ತಮ್ಮೆಲ್ಲರ ಕೈಯಲ್ಲೂ ಕೂಡ ಇವತ್ತು ಮೊಬೈಲ್ ಫೋನ್ ಇದೆ. ಎಲ್ಲರೂ ಸ್ಮಾರ್ಟ್ ಫೋನೇ ತಗೊಬಿಟ್ಟಿದ್ದೀರಿ. ಇಂಥವ್ರ ಹತ್ರ ಫೋನ್ ಇಲ್ಲ ಅಂತಕ್ಕಂಥದ್ದಿಲ್ಲ. ನೀವು ಮಿಸ್ಡ್ ಕಾಲ್ ಕೊಡೋದ್ರಿಂದ ಯಾರಿಗೂ ₹1 ಹಣಕಾಸು ಕಟ್ಟಾಗ್ಲಿಕ್ಕಿಲ್ಲ. 99 ಅಣ್ಣ, ದಯಮಾಡಿ ಎಲ್ಲ ತಮ್ಮ ಫೋನ್ಗಳು ವಿಡಿಯೋ ಮಾಡ್ತಿದ್ದೀರಿ, ವಿಡಿಯೋ ಮಾಡೋರಂತಣ. ಇನ್ನೂ ಮಾತನಾಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ, ಮಾತನಾಡ್ತೇನೆ ಇವತ್ತು. ಫೋನ್ ನಂಬರ್ನ ನಿಮಗೆ ಹೇಳ್ತೇನಣ್ಣ. ಸುರೇಶ್ ಅಣ್ಣ ಅವರು ಹೇಳಿದ್ದಾರೆ ಈಗಾಗಲೇ, ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರಸ್ತಾವನೆ ಮಾಡಿಬಿಡ್ತೀನಿ. ದಯಮಾಡಿ ಈಗಲೇ 1000 ಜನ ಒಂದೇ ಸಲ ಕರೆ ಮಾಡಿದ್ರು ಏನೂ ಆಗಲಿಕ್ಕಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ಒಂದೇ ಸಲ 1000 ಜನ ಬೇಕಾದ್ರೆ ಕರೆ ಮಾಡ್ಬೋದು. ದಯಮಾಡಿ ತಾವೆಲ್ಲರೂ ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ನಂಬರ್ನ ಹೇಳ್ತೇನೆ. 99 64 00 20 28 2028 ಜನತಾದಳ ಪಕ್ಷವನ್ನ 2028ಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರವಾಸ ಮಾಡ್ತಾ ಇರತಕ್ಕಂಥ ಮೂಲ ಉದ್ದೇಶ ಕರ್ನಾಟಕ ರಾಜ್ಯ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ತಾಯಿ ಹೃದಯವನ್ನ ಇಟ್ಕೊಂಡು ಯಾವತ್ತೂ ಕೂಡ ರಾಜಕಾರಣವನ್ನ ಇಲ್ಲಿಂದ ಮಾಡದಂತವ್ರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು. ಹೃದಯದಿಂದ ಯಾವ ಅವರ ಜನ ಸಂಕಷ್ಟವನ್ನ ಹೇಳ್ಕೊಂಡು ಅವ್ರ ಬಳಿ ಬಂದಂತ ಸಂದರ್ಭದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಅವರ ಸಂಕಷ್ಟಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನ ಕೊಟ್ಟಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಮನೆ ಮಗ, ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಯಾರಾದ್ರೂ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ನಾಗಮಂಗಲ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳ ಶ್ರಮ ಹಾಗೂ ಈ ಭಾಗದ ಎಲ್ಲ ರೈತಾಪಿ ವರ್ಗ, ಹಿರಿಯಕರು, ಯುವಕರು, ಹೆಣ್ಣು ಮಕ್ಕಳು ಎಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ಹಿಂದೆ 2018ರ ಚುನಾವಣೆ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮಗೆ ಶಕ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥ ಜಿಲ್ಲೆ, ರಾಜಕೀಯವಾಗಿ ನಮ್ಮನ್ನ ಬೆಳೆಸಿರ್ತಕ್ಕಂಥ ಗುರುತಿಸಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರಿದ್ರೆ ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಕೊನೆಯ ಉಸಿರವರೆಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ
7ಕ್ಕೆ 7 ಜನ ಶಾಸಕ ಮಿತ್ರರನ್ನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ವಿಧಾನಸೌಧದಲ್ಲಿ ಅವ್ರ ಪರವಾಗಿ ಒಂದು ಶಕ್ತಿಯಾಗಿ ಕಲ್ಸ್ಕೊಟ್ಟಿರ್ತಕ್ಕಂಥ ತಾಲೂಕು, ವಿಶೇಷವಾಗಿ ನಮ್ಮ ನಾಗಮಂಗಲ ತಾಲೂಕು. ನಾನು ಮರಿಲಿಕ್ಕಾಗಲ್ಲ, ವೈಯಕ್ತಿಕವಾಗಿ ಹೇಳ್ತೇನಣ್ಣ. 2019 ನನ್ನ ಜೀವನದ ಮೊದಲನೇ ಚುನಾವಣೆ. ಆ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ 7 ಜನ ಶಾಸಕ ಮಿತ್ರರಲ್ಲಿ ಒಂದು ಮನಸ್ಸಿನಲ್ಲಿ ವಿಚಾರವನ್ನ ಹೇಳಿದ್ರು. ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ ಇದ್ದಾನೆ. ಈ ಯುವಕನನ್ನ ನಾವು ಜಿಲ್ಲೆ ಕಟ್ತಕ್ಕಂಥದಕ್ಕೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ನಿಖಿಲ್ ಕುಮಾರಸ್ವಾಮಿನ ಕರೆ ತರಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರರು ಮಾಡಿದಂತ ಅವತ್ತಿನ ತೀರ್ಮಾನಕ್ಕೆ ರಾಜಕೀಯದ ಷಡ್ಯಂತ್ರ, ಅವತ್ತು ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದ್ರು ಕೂಡ ಜಿಲ್ಲೆನಲ್ಲಿ ಎಲ್ಲ ಕಡೆ ಹಿನ್ನಡೆಯನ್ನ ಕಂಡಿದ್ರು ಕೂಡ ನಾಗಮಂಗಲ ತಾಲೂಕಿನ ಮಹಾಜನತೆ ನಿಖಿಲ್ ಕುಮಾರಸ್ವಾಮಿಗೆ 12,000 ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನ ಕೊನೆ ಉಸಿರಿರೋವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಇದು ಅಭಿಮಾನದ ಕೂಗು. ಬಹಳ ಜನ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾರೆ, ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ. ಜನತಾದಳ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾಗಮಂಗಲ ತಾಲೂಕಿನ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸುರೇಶ್ ಗೌಡ್ರಿಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತಂದ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಹಿರಿತನದ ಮೇಲೆ ನನಗೆ ಗೌರವ ಇದೆ. ಆದರೆ ಪಾಪ ಇತ್ತೀಚೆಗೆ ನೀವು ಮಾಧ್ಯಮದ ಮುಂದೆ ಬಂದಾಗ ನೀವಿವತ್ತು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬಂದು ಬೆಳೆದು ನಿಂತಿದ್ದೀರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ಒಬ್ಬನೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪಕ್ಷದಿಂದ ತಾವೇನು ಗುರುತಿಸ್ಕೊಂಡಿದ್ರಿ, ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರಿ, ತಾವು ಮಂತ್ರಿಗಳಾಗ್ಲಿಕ್ಕೆ, ತಾವು ಶಾಸಕರಾಗ್ಲಿಕ್ಕೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆ ಅಂತಕ್ಕಂಥದನ್ನ ನಿಮಗೆ ಕ್ರಿಯೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ದಯಮಾಡಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.